ಹೇಗೆ ಉದಯಿಸಿದವು ಅನ್ನುವುದನ್ನ ಅರ್ಥೈಸ್ಕೊಳ್ತಾ ಬಂದಿದ್ದೇವೆ. ಹಾಗೆ ವಿಶೂನ್ಯ ಲಿಂಗದಿಂದ ಮಹಾಲಿಂಗದವರೆಗೆ ಲಿಂಗ ಶಕ್ತಿಗಳು ಉದಯಿಸಿದವು. ಅವುಗಳೊಳಗಡೆ ಪ್ರಣವದಿಂದ ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಳೆಗಳ ಸಂಯೋಜನೆಯಿಂದ ಪಂಚಮಹಾಭೂತಗಳು ಪಂಚ ಸಾಧಾಕ್ಯಗಳೊಂದಿಗೆ ಉಗಮಿಸಿದನ್ನು ನೋಡಿದೆ. ಆ ಪಂಚಮಹಾಭೂತಗಳು ಮತ್ತು ಪಂಚ ಸಾಧಾಕ್ಯಗಳ ಸಂಯೋಜನೆಯಿಂದ ಸ್ಥೂಲ, ಸೂಕ್ಷ್ಮ, ಕಾರಣ ಅನ್ನುವಂತಹ ಮೂರು ರೀತಿಯಾದಂತಹ ಶರೀರಗಳನ್ನು ನಾವು ನಿನ್ನೆ ದಿನ ನೋಡಿದ್ವಿ. ಮೂರು ಶರೀರದೊಳಗಡೆ ಇರುವಂತಹ ತತ್ವಗಳು ಯಾವುವು, ಆ ತತ್ವಗಳು ಯಾವ ರೀತಿಯಾಗಿ ಸಂಯೋಜನೆ ಹೊಂದಿ ಅಂಗ ದೇಹಿಯಾಗಿರುವಂತಹ ವ್ಯಕ್ತಿಯ ಚಟುವಟಿಕೆಗಳನ್ನ ನಿಯಂತ್ರಿಸ್ತಾ ಇದ್ದಾವು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹೀಗೆ ಪ್ರತಿಯೊಬ್ಬ ಅಂಗ ಜೀವಿಯೂ ಸಹ ಈ ರೀತಿಯಾದಂತಹ ಮೂರು ದೇಹದೊಳಗಡೆ ಮೂರು ರೀತಿಯಾದಂತಹ ಸ್ಥೂಲ, ಸೂಕ್ಷ್ಮ ಶರೀರದ ಮೂಲಕವಾಗಿ ಎಲ್ಲ ಚಟುವಟಿಕೆಗಳಿಗೆ ಅವುಗಳೊಳಗೆ ಅಡಗಿರುವಂತಹ ತತ್ವಗಳ ಕಾರಣ ಅನ್ನೋದನ್ನ ವಚನಕಾರರು ತಮ್ಮ ಅನೇಕ ವಚನಗಳಲ್ಲಿ ಆ ತತ್ವಗಳ ಕುರಿತಾಗಿ ಹೇಳ್ತಾ ಬರ್ತಾರೆ. ಆ ತತ್ವಗಳು ಸ್ಥೂಲ ಶರೀರದಲ್ಲಿರುವಂಥವು 25, ಸೂಕ್ಷ್ಮ ಶರೀರದಲ್ಲಿರುವಂಥವು 17, ಕಾರಣ ಶರೀರದಲ್ಲಿರುವಂಥವು 3. ಹೀಗೆ ಒಟ್ಟಾರೆಯಾಗಿ ಈ ತತ್ವಗಳು ವ್ಯಕ್ತಿಯ ಶರೀರವನ್ನ ನಿಯಂತ್ರಿಸ್ತಾವು ಅಂತ ಹೇಳಿ ನಿನ್ನೆ ದಿನ ನಾವು ತಾತ್ವಿಕ ವಿಚಾರಗಳನ್ನ ನೋಡಿದ್ವಿ. ಇವತ್ತು ಆ ತಾತ್ವಿಕ ವಿಚಾರಗಳಿಗೆ ಶರಣರು ಯಾವ ರೀತಿಯಾದಂತಹ ಸಾಕ್ಷೀಕರಿಸಿದ ವಚನಗಳು ಇದಾವೆ ಅನ್ನೋದನ್ನ ನೋಡೋಣ. ಇಲ್ಲಿ ಸ್ಥೂಲ ಶರೀರದಲ್ಲಿರುವಂತಹ 25 ತತ್ವಗಳಲ್ಲಿ ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ವಿಷಯಗಳು 5, ವಾಯುಗಳು 5, ಅಂತಃಕರಣಗಳು 4, ಆತ್ಮ ಅನ್ನುವಂಥದ್ದು 1, ಒಟ್ಟು 25 ತತ್ವಗಳನ್ನು ನೋಡಿದ್ದೀವಿ. ಒಂದೊಂದಾಗಿ 5 ಕರ್ಮೇಂದ್ರಿಯಗಳು ಯಾವುವು, 5 ಜ್ಞಾನೇಂದ್ರಿಯಗಳು ಯಾವುವು, 5 ವಿಷಯಗಳು ಯಾವುವು, ಹಾಗೇನೆ 5 ವಿಷಯಗಳು, 5 ವಾಯುಗಳು, 4 ಅಂತಃಕರಣಗಳು, 1 ಆತ್ಮ, ಇವುಗಳನ್ನ ಒಂದೊಂದಾಗಿ ನಾವು ನೋಡ್ತಾ ಹೋದಾಗ ನಮಗೆ ಇವು ಸ್ಥೂಲ ಶರೀರದಲ್ಲಿರುವಂತಹ ತತ್ವಗಳು ಸೂಕ್ಷ್ಮ ಶರೀರದಲ್ಲಿರುವಂತಹ ತತ್ವಗಳ ಜೊತೆಗೆ ಹೇಗೆ ಸಂಬಂಧವನ್ನು ಹೊಂದಿದಾವೆ ಅಂತ ತಿಳಿಸುವುದೇ ಸಕಿಲ. ಸ್ಥೂಲ ಶರೀರದ 25 ತತ್ವಗಳು ಸೂಕ್ಷ್ಮ ಶರೀರದ 3 ತತ್ವಗಳ ಜೊತೆಗೆ ಹೇಗೆ ಸಂಬಂಧ ಹೊಂದಿದಾವೆ ಅನ್ನೋದನ್ನು ತಿಳಿಸುವುದೇ ಅವು ಸಕಿಲಗಳು. ಹೀಗೆ ಈ 25, 17, 3 ತತ್ವಗಳು ಪರಸ್ಪರ ಸಂಬಂಧವನ್ನು ಹೊಂದಿರುವಂತದನ್ನ ಅನೇಕ ವಚನಗಳೊಳಗೆ ನಾವು ನೋಡಿದ್ವಿ. ನಿನ್ನೆ ದಿವಸ ನೋಡಿರುವಂತಹ ವಚನಗಳು ಬಾಹ್ಯ ಕಣ್ಣಿಗೆ ಮತ್ತು ಅಂತರ್ಕಣ್ಣಿಗೆ ಯಾವ ರೀತಿಯಾದಂತಹ ಸಂಬಂಧ ಹೊಂದಿದೆ, ಆ ಸಂಬಂಧವನ್ನ ಯಾರು ಅರಿತಾರೋ ಅವರಿಗೆ ಮಾತ್ರ ಏನಾಗ್ತದೆ ಅಂತಂದ್ರೆ ಈ ಸಕಿಲಗಳ ಅರಿವಾಗ್ತದೆ. ಇಲ್ಲದೆ ಹೋದ್ರೆ ಅವು ಒಳಗಿನ ಕಣ್ಣನೇ ಬೇರೆ, ಹೊರಗಿನ ಕಣ್ಣನೇ ಬೇರೆ ಅನ್ನುವಂಥದ್ದು ಅರ್ಥ ಬರ್ತದೆ. ಹಾಗೆ ಕಣ್ಣೊಳಗೆ ಕಣ್ಣು ಇದ್ದು ಕಾಣಲೇ ಕರಿಯರೇ ಅನ್ನುವಂಥ ವಿಚಾರ ಅದು ವಚನಕಾರರು ಆಂತರಿಕವಾದಂಥದ್ದು ಮತ್ತು ಬಾಹ್ಯವಾದಂಥದ್ದು, ಸ್ಥೂಲವಾಗಿರುವಂಥದ್ದು, ಸೂಕ್ಷ್ಮ ಶರೀರದಲ್ಲಿರುವಂತಹ ತತ್ವಗಳ ಕುರಿತಾಗಿ ಹೇಳಿರುವಂಥದ್ದು. ಹೀಗೆ ಈ ವಚನಗಳನ್ನು ಇವತ್ತು ನೋಡ್ತಾ ಹೋದಾಗ ಅಲ್ಲಮ ಪ್ರಭುಗಳು ಈ ಒಂದು ವಚನದಲ್ಲಿ ಹೇಳ್ತಾರೆ, ಭೂತ ವೈದ್ಯರಿಂದ ಸ್ಥೂಲತನು, ಮನ ಬುದ್ಧಿ ಚಿತ್ತ ಅಹಂಕಾರದಿಂದ ಸೂಕ್ಷ್ಮತನು, ಭಾವ ಜ್ಞಾನದಿಂದ ಕಾರಣತನು, ಈ ತ್ರಿವಿಧ ಚೈತನ್ಯವಿಡಿದ ಕಾರಣ ಭೂತ ಅಂತಃಕರಣ ಭಾವ ಜ್ಞಾನಕ್ಕೆ ಸ್ವತಂತ್ರತೆ ಇಲ್ಲ. ಆ ಚೈತನ್ಯಕ್ಕೆ ಶರೀರ ಭಾವವಿಲ್ಲದಿರ್ದಡೆ ತೋರಿಕೆ ಇಲ್ಲವಾಗಿ ಆ ಚೈತನ್ಯವೇ ತನ್ನ ಲೀಲೆಯಿಂದ ಶರಣನೆನಿಸಿತ್ತು. ಆ ಶರಣನ ಪಂಚಭೌತಿಕ ತನುವು ಇಷ್ಟಲಿಂಗ ಇಂಬಗೊಂಡಿಹ ಕಾರಣ ಕಾಯ ಪಂಚಬ್ರಹ್ಮಮಯವಾಯಿತು. ವಚನ ಬಹಳಷ್ಟು
ಸಕಿಲಗಳನ್ನ ಹೇಗೆ ಒಂದಕ್ಕೊಂದು ಲಿಂಕ್ ಆಗ್ಯಾವು, ಆ ಲಿಂಕ್ ಒಳಗಡೆ ಯಾವ್ಯಾವ ಶರೀರ, ಸೂಕ್ಷ್ಮತನು, ಕಾರಣತನು, ಭಾವ, ಆಮೇಲೆ ಸ್ಥೂಲ ಶರೀರ, ಈ ಮೂರಕ್ಕೂ ಎದರಿಂದ ಆಗೈತೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ. ಹೀಗೆ ಆ ಪಂಚಬ್ರಹ್ಮಮಯ ಆಗಿರುವಂತದ್ದು ಅಂತಃಕರಣ, ಅಂತಃಪ್ರೇರಣೆ, ಪ್ರಾಣ ಚೈತನ್ಯ ಲಿಂಗ ಒಳಗೊಂಡ ಕಾರಣ ಶರಣನ ಕರಣಗಳೇ ಲಿಂಗ ಕಿರಣಗಳಾದವು. ಜ್ಞಾನ ಭಾವ ಒಡೆಗೊಂಡು ಲಿಂಗ ತೃಪ್ತಿ ಸ್ವರೂಪದಿಂದ ಆನಂದಮಯವಪ್ಪ ಕಾರಣ ಶರಣ ಚಿನ್ಮಯನಾದ ಇದು ಕಾರಣ ಗುಹೇಶ್ವರ ನಿಮ್ಮ ಶರಣನ ದೃಷ್ಟಲಿಂಗವೆಂಬೆ. ನೋಡಿ, ಒಳಗಡೆನೆ ವಚನಕಾರರ ಸಾಧನೆಯನ್ನ ನಾವು ಅಳತೆ ಮಾಡಬಹುದು. ಈ ವಚನ ಬರಿಬೇಕಾಗಿತ್ತು ಅಂದ್ರೆ, ಈ ವಚನವನ್ನು ಹೇಳಬೇಕಾಗಿತ್ತು ಅಂದ್ರೆ, ಅಲ್ಲಮ ಪ್ರಭುಗಳು ಈ ಮೂರೂ ಶರೀರವನ್ನ ಅನುಭವಿಸಿ, ಈ ಮೂರೂ ಶರೀರವನ್ನ ಏಕೀಭವಿಸಿ ಇರುವಂತವ್ರಿಗೆ ಹೇಳ್ತಾರೆ, ನಿಮ್ಮ ಶರಣನ ದೃಷ್ಟಲಿಂಗವೆಂಬೆ. ಅಂದ್ರೆ ಕಣ್ಣಿಗೆ ಕಾಣ್ತಾ ಇರುವಂತಹ ಲಿಂಗ ಅಂತ. ಲಿಂಗ ಅಂತ ತಕ್ಷಣ ಶರಣರ ವಿಚಾರದೊಳಗದು ಅಗೋಚರ, ಅಪ್ರಮಾಣ, ಅಗಮ್ಯ ಅಂತ ಹೇಳ್ತಾರೆ. ಆದ್ರೆ ಅದರದ್ದು ಗಮ್ಯಕ್ಕೆ ಬರುವಂತಹದ್ದು, ಗೋಚರಿಸುವಂತದ್ದು ಯಾವುದಂತಂದ್ರೆ ಈ ಮೂರೂ ಶರೀರಧಾರಿಗಳಾಗಿ ಆ ತತ್ವಗಳನ್ನ ಅಳವಡಿಸಿಕೊಂಡು ಅವುಗಳ ಅರಿವನ್ನು ಇಟ್ಕೊಂಡು ಪ್ರಾಣ ಚೈತನ್ಯವನ್ನ ಲಿಂಗ ರೂಪಕ್ಕೆ ತಂದುಕೊಂಡವರು ಅಂತ ಹೇಳ್ತಾರೆ ನೋಡ್ರಿ. ಭೂತ ವೈದ್ಯದಿಂದ ಸ್ಥೂಲತನು ಅಂದ್ರೆ ಭೌತಿಕವಾಗಿರುವಂತಹದ್ದು ಸ್ಥೂಲತನು, ಮನ ಬುದ್ಧಿ ಚಿತ್ತ ಅಹಂಕಾರದಿಂದ ಉಂಟಾಗಿರುವಂತಹದ್ದು ಸೂಕ್ಷ್ಮತನು, ಭಾವಜ್ಞಾನದಿಂದ ಕೂಡಿರುತ್ತದೆ ಕಾರಣತನು. ಇಲ್ಲಿ ಈ ಮೂರು ತನುಗಳನ್ನ ಮೂರು ರೀತಿಯಾದಂತಹ ಲಿಂಗಗಳಿಗೆ ಹೋಲಿಕೆ ಮಾಡಿರೋದನ್ನು ನಿನ್ನೆ ದಿನ ನಾವು ನೋಡಿದೆವು. ಸ್ಥೂಲ ತನುವಿಗೆ ಇಷ್ಟಲಿಂಗ, ಸೂಕ್ಷ್ಮ ತನುವಿಗೆ ಪ್ರಾಣಲಿಂಗ, ಕಾರಣ ತನುವಿಗೆ ಭಾವಲಿಂಗ ಅಂತೇಳಿ. ಹೀಗೆ ಅವುಗಳೊಳಗೆ ಭಾವಜ್ಞಾನಕ್ಕೆ ಸ್ವತಂತ್ರತೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕಾರಣ ಶರೀರ ಇಂಡಿಪೆಂಡೆಂಟ್ ಆಗಿ ಇರಕ್ಕಾಗಲ್ಲ. ಆ ಕಾರಣ ಶರೀರ ಇರಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಯಾವುದು ಸೂಕ್ಷ್ಮ ಶರೀರನು ಬೇಕು ಮತ್ತು ಸ್ಥೂಲ ಶರೀರ ಬೇಕು. ಇವೆರಡರ ಜೊತೆಗಿನ ಅದು ಇರ್ತದೆ. ಒಂದ್ ಕಡೆ ಹೇಳ್ತಾರೆ ಅವರು, ಕೆಲವು ದಾರ್ಶನಿಕರು ಹೇಳ್ತಾರೆ, ಸ್ಥೂಲ ಶರೀರದ ಒಳಗಡೆ ಇರುವಂತಹ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತಂದ್ರೆ ಅವು ಯಾವ ರೀತಿ ಇರ್ತದೆ, ಸ್ಥೂಲ ಶರೀರ ಅಳೆದು ಹೋಗ್ತದೆ, ಬಟ್ ಸೂಕ್ಷ್ಮ ಮತ್ತು ಕಾರಣ ಶರೀರ ಏನದಲ್ಲ ಅವಕ್ಕೆ ಅಳಿದು ಹೋಗುದಿಲ್ಲ. ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಸ್ಥೂಲ ಶರೀರ ಜೊತೆಗೇನೆ ಇರ್ತದೆ. ಹಾಗೆ ಒಂದು ಹಾವು ತನ್ನ ಪೊರೆಯನ್ನ ಹೊಸ್ತಾ ಆಗ್ತದೋ ಆ ಕಳಚಿದ ಪೊರೆಯನ್ನೇ ನಾವು ಇಲ್ಲಿ ಸ್ಥೂಲ ಶರೀರ ಅಂತ ಹೇಳಿ ಹೋಲಿಕೆ ಮಾಡ್ತೇವೆ. ಹೀಗೆ ಆ ಚೈತನ್ಯಕ್ಕೆ ಶರೀರ ಭಾವವಿಲ್ಲದಿದ್ದಡೆ ತೋರಿಕೆ ಇಲ್ಲವಾಗಿ ಆ ಚೈತನ್ಯವೇ ತನ್ನ ಲೀಲೆಯಿಂದ ಶರಣನೆನಿಸಿತ್ತು. ಅದು ಇನ್ನರ್ ಎನರ್ಜಿ ಅಂತ, ಆ ಒಳಗಡೆ ಇರುವಂತಹ ಎನರ್ಜಿನೇ ಅದಕ್ಕೆ ಚೈತನ್ಯ ಹೇಳ್ತಾರೆ. ಅದನ್ನ ಶರಣನ ಪಂಚಭೌತಿಕ ತನುವು ಇಷ್ಟಲಿಂಗ ಇಂಬುಗೊಂಡ ಕಾರಣ ಅಂದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಫೀಲಿಂಗ್ ತಗೊಳ್ತೀವಿ, ನಮ್ಮ ಒಳಗಡೆ ಇರುವಂತಹ ಆ ಚೈತನ್ಯ, ಆ ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರದ ನಮಗೆ ಅರಿವು ಕೊಡುವಂಥದ್ದು ಯಾವ್ದಂದ್ರೆ ಇಷ್ಟಲಿಂಗ. ಅಂತಃಕರಣ, ಅಂತಃಪ್ರೇರಣೆ, ಪ್ರಾಣ ಚೈತನ್ಯ ಇವೆಲ್ಲ ಲಿಂಗವನ್ನು ಒಳಕೊಂಡ ಕಾರಣ ನಮ್ಮ ಏನಿರ್ತದೆ, ಶರಣನ ಕರ್ಣಗಳೇ ಲಿಂಗ ಕಿರಣಗಳಾಗ್ತಾವು ಅಂತ ಹೇಳ್ತಾರೆ. ಹೀಗೆ ಅನೇಕ ವಚನಕಾರರು ನಾವು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಧಾರೆಗಳಾಗಿದ್ದೀವಿ ಅನ್ನೋದನ್ನು ಹೇಳ್ತಾರೆ. ನಿನ್ನೆಯಿಂದ ಇಲ್ಲಿವರೆಗೆ ನಾವು ಅರ್ಥೈಸಿಕೊಂಡಿರುವಂತಹ ವಿಷಯವನ್ನ ನಾವು ಸಕಿಲಗಳನ್ನ ಒಂದು ಕೋಷ್ಟಕ ರೂಪಕ್ಕೆ ತಂದು ನೋಡೋದಾದ್ರೆ, ಸ್ಥೂಲ ಶರೀರದಲ್ಲಿರುವಂತಹ 25 ತತ್ವಗಳು ಯಾವುವು ಅಂತಂದ್ರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ವಿಷಯಗಳು, 5 ವಾಯುಗಳು, 4 ಅಂತಃಕರಣಗಳು, 1 ಆತ್ಮತತ್ವ. ಹಾಗೇನೆ ಸೂಕ್ಷ್ಮ ಶರೀರದಲ್ಲಿ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪ್ರಾಣಗಳು ವಾಯುಗಳು, 2 ಮನ, 1 ಬುದ್ಧಿ. ಹೀಗಾಗಿ 17 ತತ್ವಗಳು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟ. ಕಾರಣ ಶರೀರದಲ್ಲಿ ಚಿತ್ತು, ಅಹಂಕಾರ, ಆತ್ಮ ಅಂತ ಹೇಳಿ 3 ತತ್ವಗಳು ಇರ್ತವೆ. ಇಲ್ಲಿ ನೋಡ್ರಿ, ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ ಅಗೋಚರವಾಗಿರುವಂತದ್ದು. ಹಾಗೇನೆ ಇಲ್ಲಿರುವಂತಹ ತತ್ವಗಳು ಸಹ ಅಗೋಚರವಾಗಿರುವಂಥದ್ದು. ಚಿತ್ತು ನೋಡಕ್ಕಾಗಲ್ಲ, ಅಹಂಕಾರವನ್ನ ಒಳಗಡೆ ಇರ್ತದೆ ನೋಡಕ್ಕಾಗಲ್ಲ, ಅದು ಪ್ರಕಟ ಆದಾಗ ದೇಹದ ಮೇಲೆ ಅದ್ರ ಲಕ್ಷಣಗಳು ಗೊತ್ತಾಗ್ತಾವ. ಹಾಗೇನೆ ಆತ್ಮನು ಅಂತರಂಗದ ಇರ್ತದೆ, ಅದನ್ನು ನೋಡಕ್ಕಾಗಲ್ಲ. ಆದ್ರೆ ಇಲ್ಲಿ ಸ್ಥೂಲ ಶರೀರದಲ್ಲಿರುವಂತವನು ಒಂದು ಆತ್ಮತತ್ವ ಅಂತ ಬರ್ತೈತಿ. ಈ ಆತ್ಮದ ಅರಿವನ್ನು ನಾವು ಮಾಡ್ಕೋಬಹುದು. ಈಗ ಆತ್ಮಜ್ಞಾನಿಗಳಾಗಿದ್ದಾರೆ ಅಂತ ಹೇಳುವಂತದ್ರೊಳಗಿರುವಂತಹ ಆತ್ಮನೇ ಅದು ಸ್ಥೂಲ ಶರೀರದಲ್ಲಿ.
ಹಾಗಾಗಿ ಈ ಆತ್ಮ ಅನ್ನುವಂಥದ್ದು ಇಲ್ಲಿ ಭೌತಿಕ ಅಂತ ತೋರಿಸ್ತಾರೆ, ಇಲ್ಲಿ ಅಭೌತಿಕ ಅಂತ ತೋರಿಸ್ತಾರೆ. ಈ ಎರಡು ದ್ವಂದ್ವದಿಂದನೇ ಏನಾಗಿದೆಪ್ಪ ಅಂತಂದ್ರ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ಒಳಗಡೆ ದ್ವೈತ ಮತ್ತು ಅದ್ವೈತ ಅನ್ನುವಂಥ ಎರಡು ಕಾನ್ಸೆಪ್ಟ್ ಹುಟ್ಟೋದಕ್ಕೆ ಕಾರಣ ಆಗಿರುವಂಥದ್ದು ಇದೇ ಒಂದು ಕಾರಣ. ಇವತ್ತು ನಾವು ಸೈಂಟಿಫಿಕ್ ಆಗಿ ನೋಡಕ್ ಹೋದಾಗೂ ಸಹ ಆತ್ಮ ಅನ್ನುವಂಥದ್ದು ಮ್ಯಾಟರ್ ಏನೋದು, ಅದು ಮ್ಯಾಟರ್ ಅಲ್ಲ ಅಂತ ಹೇಳಿ ಕಾರಣ ಶರೀರದ ತಂದು ಸೇರಿಸ್ತಾರೆ. ಹೌದು, ಆತ್ಮ ಅನ್ನುವಂಥದ್ದು ಒಂದು ಮ್ಯಾಟರ್ ಆಗ್ತದೆ, ಯಾಕಂದ್ರೆ ಅದು ಆತ್ಮದ ಮೂಲಕವಾಗಿಯೇ ಈ ಮೇಲಿರುವಂತ ಎಲ್ಲಾ 5 ತತ್ವಗಳು ಏನಪ್ಪಾ ಅಂತಂದ್ರ ಆಕ್ಟಿವೇಟ್ ಆಗಿರ್ತಾವು. ಯಾವುದೇ ಆಕ್ಟಿವೇಟ್ ಆಗ್ಬೇಕಾಗಿತ್ತಂದ್ರೆ ಅದಕ್ಕೊಂದು ಏನಾದ್ರೂ ಒಂದು ಪ್ರಚೋದನೆ ಬೇಕು. ಹೇಳ್ತಾರಲ್ಲ, ಹೊರಗಿನ ಬಲಪ್ರಯೋಗವಾಗುತ್ತೆ ಹೊರತು ಯಾವುದೇ ವಸ್ತು ಚಲಿಸುವುದಿಲ್ಲ ಅಂತ ಹೇಳಿ ನ್ಯೂಟನ್ ಮೊದಲೇ ನಿಯಮ ಹೇಳ್ತದೆ. ಹೊರಗಿನ ಬಲಪ್ರಯೋಗ ಆಗ್ಬೇಕಂದ್ರೆ ಒಂದು ಯಾವುದೋ ಒಂದು ಫೋರ್ಸ್ ಅದ್ರ ಮೇಲೆ ಹಾಕಿದಾಗ ಅದು ಚಲಿಸ್ತೈತಿ. ಹಾಗೆ ನಾವೆಲ್ಲ ಭೂಮಿ ಮೇಲೆ ಇರುವಂತ ಎಲ್ಲಾ ಸಕಲ ಜೀವರಾಶಿಗಳು, ಎಲ್ಲಾ ಗ್ರಹ ನಕ್ಷತ್ರಗಳು ಅವೆಲ್ಲ ಸುತ್ತಬೇಕು, ಅದ್ರೊಳಗಡೆ ಬೆಳಿಬೇಕು, ಅವೆಲ್ಲ ಹಿಗ್ತಾ ಇದ್ದಾವು, ದೂರ ದೂರ ಸರಿತಾ ಇದ್ದಾವ ಅಂದ್ರೆ ಯಾವುದೋ ಒಂದು ಫೋರ್ಸ್ ಆದ್ಮೇಲೆ ಅಪ್ಲೈ ಆಗ್ತದೆ ಅಂತ ಅರ್ಥ. ಆ ಫೋರ್ಸ್ ಅಪ್ಲೈ ಆಗ್ತಪ್ಪ ಅಂದ್ರೆ ಅದು ಫಿಸಿಕಲಿ ಇರ್ಬೋದು ಅನ್ನುವುದ ಕಾರಣಕ್ಕಾಗಿ ವಿಜ್ಞಾನ ಏನ್ ಮಾಡ್ತಪ್ಪ, ಆ ಫೋರ್ಸ್ ಸ್ಟಡಿ ಮಾಡಕ್ ಹೋಗ್ತದೆ. ಫೋರ್ಸ್ ಸ್ಟಡಿ ಮಾಡಕ್ ಹೋದಾಗ ಅದ್ರೊಳಗಡೆ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಅಟೆಮ್ಸ್ಗಳು, ಸಬ್ ಅಟಮಿಕ್ ಪಾರ್ಟಿಕಲ್ಸ್ಗಳು, ಕ್ವಾರ್ಕ್ಗಳು, ಹೀಗೆ ಅದನ್ನ ಪಾರ್ಟ್ಸ್ ಮಾಡಿ ನೋಡ್ದಾಗ ಹೋದಾಗ ಈ ಶಕ್ತಿ ಅನ್ನುವಂಥದ್ದು, ಈ ಆತ್ಮತತ್ವ ಅನ್ನುವಂಥದ್ದು ಅದು ಫಿಸಿಕಲಿ ಆಗಿ ಪ್ರೂವ್ ಮಾಡಕ್ ಹೋಗ್ತಾ ಇದ್ದಾರೆ. ಈ ಸ್ಥೂಲ ಶರೀರದಲ್ಲಿರುವಂತಹ ತತ್ವ ಆತ್ಮ ಅನ್ನುವಂಥದ್ದು ಮತ್ತು ಕಾರಣ ಶರೀರದ ತತ್ವ ಆತ್ಮ ಅನ್ನುವಂಥದ್ದು ಒಂದೇನೋ ಅಥವಾ ಭಿನ್ನೋ ಅನ್ನೋದ್ರ ಬಗ್ಗೆ ಇನ್ನೂ ಸಹ ಸಂಶೋಧನಾತ್ಮಕವಾಗಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಬಹುಶಃ ಇದ್ರ ಕುರಿತಾಗಿ ನಮ್ಮ ಭಾರತೀಯ ದಾರ್ಶನಿಕ ಪದ್ಧತಿ ಒಳಗಂತ ಹೇಳ್ತಾನೆ, ಕೇವಲ ವಚನಕಾರರ ಅಂತನಲ್ಲ, ದಾರ್ಶನಿಕ ಪರಂಪರೆ ಒಳಗಡೆ ಆತ್ಮತತ್ವವನ್ನವರು ಅದು ಅವಿನಾಶಿ ಅಂತ ಕರೀತಾರೆ. ಅದು ನಾಶ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅದು ನಿತ್ಯ ನಿರಂಜನವಾಗಿರ್ತೈತಿ, ಯಾವಾಗ್ಲೂ ಎಲ್ಲಾ ಕಡೆ ಇರ್ತೈತಿ, ಅದು ಬದಲಾವಣೆ ಹೊಂದೋದಿಲ್ಲ. ಒಂದು ದೇಹ ಅಳದು ಹೋದ್ರೂ ಆತ್ಮ ಅಳಿವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಆತ್ಮತತ್ವ ಅನ್ನುವಂಥದ್ದು ಅದು ಸ್ಥೂಲ ಶರೀರದಾಗ ಭೌತಿಕವಾಗಿದ್ರೆ ಕಾರಣ ಶರೀರದೊಳಗ ಅಭೌತಿಕವಾಗಿರ್ತದೆ. ಉಳಿದಂತೆ ಇವೆಲ್ಲ ಈ ಕರ್ಮೇಂದ್ರಗಳು, ಜ್ಞಾನೇಂದ್ರಗಳು ನೋಡೋಣ. ಇಲ್ಲಿ 5 ವಾಯುಗಳು ಸ್ಥೂಲ ಶರೀರದಲ್ಲಿ, 5 ವಾಯುಗಳು ಸೂಕ್ಷ್ಮ ಶರೀರ ಇರ್ತವೆ. ಇವೆರಡು ಸೇರಿಸಿ 10, ಅವಕ್ಕೆ ದಶವಾಯುಗಳು ಅಂತ ಕರೀತಾರೆ. ಅವುಗಳ ಬಗ್ಗೆನೂ ಒಂದೊಂದು ವಿವರವಾಗಿ ನೋಡೋಣ. ಇದಿಷ್ಟು ಈ ಮೊದಲ ಸಕೀಲಗಳು ಅಂತಂದ್ರೆ ಈ 3 ಶರೀರಕ್ಕೆ ಸಂಬಂಧಪಟ್ಟಂತಹ ಈ ತತ್ವಗಳು. ಇವು 3 ಶರೀರಕ್ಕ ಇವೆಲ್ಲ ತತ್ವಗಳು 5 ಅದಾವ ಅಂದ್ಮೇಲೆ 5 ಇರೋದಕ್ಕೆ ಕಾರಣ ಏನಾಗಿರ್ಬೋದು ಅಂದ್ರೆ, ಮಾನವನ ಶರೀರ ಉಂಟಾಗಿರೋದೇ ಈ ಪಂಚಮಹಾಭೂತಗಳಿಂದ. ಈ ಪಂಚಮಹಾಭೂತಗಳಿಂದನೇ ಶರೀರ ಉಂಟಾಗೈತಿ ಅಂತಂದ್ಮೇಲೆ ಹಾಗಾದ್ರೆ ಆ 5 ತತ್ವಗಳು ಇರೋದಕ್ಕೋಸ್ಕರವಾಗಿನೇ ಏನಾಗಿದೆಪ್ಪ ಅಂತಂದ್ರ ಇಲ್ಲಿವರೆಗೆ ನಮಗೆ 5 ತತ್ವಗಳ ಮೂಲಕವಾಗಿನೇ ಸೃಷ್ಟಿ ಒಳಗಿರುವಂತ ಎಲ್ಲ ಜೀವರಾಶಿಗಳು, ಕೇವಲ ಮನುಷ್ಯ ಅಂತನಲ್ಲ, ಎಲ್ಲವೂ ಸಹ ಈ 5 ತತ್ವಗಳನ್ನ ಹೊಂದಿದ್ದಾವು ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಈ 5 ತತ್ವಗಳನ್ನ ನಾವು ನೋಡ್ತಾ ಹೋದ್ರೆ ಅಂದ್ರೆ ನಿಜವಾಗಿಯೂ ಸಹ 5 ತತ್ವಗಳು ಇದ್ದವ ಅಥವಾ 5ಕ್ಕಿಂತಲೂ ಹೆಚ್ಚು ತತ್ವಗಳು ಏನಾದ್ರೂ ಇದ್ದುವ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಪಂಚಮಹಾಭೂತಗಳಿಂದನೇ ದೇಹ ಹುಟ್ಕೊಂಡಿದೆ, ಸೃಷ್ಟಿ ಆಗಿದೆ ಅಂತೇಳಿ ನಾವು ಹೇಳ್ತೀವಿ ಅಂದ್ಮೇಲೆ ಆ ಪಂಚಮಹಾಭೂತಗಳನ್ನು ನಾವು ಈಗ ನೋಡೋಣ. ಈ ಪಂಚಮಹಾಭೂತಗಳ ಮೂಲಕವಾಗಿ ಸೃಷ್ಟಿಯಾಗಿರುವಂತಹ ಮನುಷ್ಯ ಆ 5 ತತ್ವಗಳು ಯಾವುದು ಅಂತಂದ್ರೆ ಪೃಥ್ವಿ, ಅಪ್ಪು, ತೇಜ, ಆಕಾಶ ಅಂತ ಹೇಳ್ತೀವಿ. ಹೀಗೆ ಆ 5 ತತ್ವಗಳನ್ನು ನಾವು ಇವತ್ತು ಈಗ ನಾವು ನೋಡೋಣ. ಈ 5 ತತ್ವಗಳು ಯಾವ ರೀತಿಯಾಗಿ ಪ್ರತಿಯೊಬ್ಬರಲ್ಲಿಯೂ ಸಹ ಅಡಗಿಕೊಂಡು ತಮ್ಮ ಮೂಲ ಸ್ವಭಾವವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ್ಯಾವುದಂದ್ರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ. ಈ ಸಖಿಲಗಳನ್ನ ನಾವು ಅಧ್ಯಯನ ಮಾಡಬೇಕಾಗಿತ್ತು ಅಂದ್ರೆ ಮೂಲ ಈ ಒಂದು ಸೃಷ್ಟಿಯ ಉಗಮದ ಓಂಕಾರ ಪ್ರಣವ ಅಂತ ಏನ್ ಕರಿತೀವಲ್ಲ, ಇಲ್ಲಿಂದನೇ ಪ್ರಾರಂಭ ಆಗ್ತದೆ. ಇಲ್ಲಿಂದ ಪ್ರಾರಂಭವಾಗಿರುವಂತದ್ದು ನಾದ, ಬಿಂದು, ಕಳೆಗಳ ರೂಪದಲ್ಲಿ ಅದು ಶಕ್ತಿ ಸಂಚಲನ ಆಗ್ತದೆ. ಆ ಶಕ್ತಿಗಳ ಸಮ್ಮಿಳಿತದಿಂದ ಏನಾಗ್ತದಪ್ಪ ಅಂತಂದ್ರ ಸೃಷ್ಟಿ ಆಗ್ತದೆ. ಸೃಷ್ಟಿ ಒಳಗಡೆ ಪಂಚ ಮಹಾಭೂತಗಳಾಗ್ತಾವು.
ಆ ಪಂಚ ಮಹಾಭೂತಗಳು ಮತ್ತ ಅವು ಪಂಚೀಕರಣಗೊಳ್ತಾವ, ಅಂದ್ರೆ ಒಂದ್ರೊಳಗೊಂದು ಸೇರ್ಕೊಳ್ತಾವ. ಆ ಸೇರ್ಕೊಳ್ಳುವುದರ ಮೂಲಕವಾಗಿ ಸೃಷ್ಟಿಯ ಸಕಲ ಜೀವರಾಶಿಗಳು ಎಲ್ಲವೂ ಉಗಮ ಆಗ್ತವೆ. ಇದ್ರ ಕುರಿತಾಗಿ ನಾವು ಕರುಣಾಶಿಯೊಳಗೆ ಸವಿಸ್ತರವಾಗಿ ನೋಡಿದ್ದೀವಿ. ಹೇಗೆ ಒಂದ್ರೊಳಗಡೆ ಒಂದು ಅಡಗಿಕೊಳ್ಳೋದ್ರಿಂದ ಸೃಷ್ಟಿಯೊಳಗೆ ಎಲ್ಲ ಸಕಲ ರಾಶಿಗಳು ಉಂಟಾಗ್ತಾವಲ್ಲ, ಅವೆಲ್ಲಕ್ಕೂ ಬೇಸಿಕ್ ಎಲಿಮೆಂಟ್ಸ್ ಅಂದ್ರೆ ಇವೇ 5: ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಇದಕ್ಕ ಸಾಕಷ್ಟು ವಚನಕಾರರು ಸಾಕ್ಷಿಯನ್ನ ಕೊಡ್ತಾರ. ಆ ವಚನಗಳನ್ನ ನಾವು ಓದ್ತಾ ಹೋದಾಗ ಅನಿಸ್ತದೆ ಎಷ್ಟೊಂದು ಅವ್ರು ಅನುಭವಿಸಿದ್ರು. ಇವತ್ತು ನಮಗೆ ಜೀವಿ ಹೇಗೆ ಹುಡ್ತೀವಿ ಅಂತ ಅನ್ನೋದನ್ನ ನಾವು ಲ್ಯಾಬ್ನಾಗ ಟೆಸ್ಟ್ ಮಾಡಕ್ ಹೋಗ್ತೀವಿ. ಯಾವುದು DNA RNA ದಿಂದ ಅಥವಾ ಯಾವುದು ಕೆಮಿಕಲ್ಸ್ ಗಳ ಕಾಂಬಿನೇಷನ್ ದಿಂದ ಆಗೈತೆ ಅಂತೇಳಿ ಬೇರೆ ಬೇರೆ ವಿಜ್ಞಾನಿಗಳು ಪ್ರಯೋಗ ಮೂಲಕ ಇಡಾಕ್ ಹೋದ್ರು. ಆದ್ರೆ ಇವೇ 5ಕ್ಕೇ ಬಂದು ಅವ್ರದ್ದು ಸಿದ್ಧಾಂತ ನಿಲ್ತದೆ. ಅದನ್ನ ಇಲ್ಲಿ ವಚನ ಭಂಡಾರಿ ಶಾಂತರಸರು ಹೇಳ್ತಾರ ನೋಡ್ರಿ, ಆತ್ಮ ನಿಸ್ಸಂಗತ್ವದ ಎರವು. ಆಗಲೇ ಹೇಳಿದಿಲ್ಲ, ಆತ್ಮದ ಬಗ್ಗೆ ಮಾತಾಡಿದ್ವಲ್ಲ. ಆತ್ಮ ಹೇಗಿರ್ತೈತೆ ಅಂದ್ರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶವೆಂಬ ಪಂಚತತ್ವದ ಮಧ್ಯದಲ್ಲಿ ಉದಯಿಸಿದಪ್ಪ ಆತ್ಮನು ಒಡೆಯನನ್ನು ಅರಿವಾಗ ಪೃಥ್ವಿಯ ಕೂಡಿತ್ತು, ಅಪ್ಪುವ ಕೂಡಿತ್ತು, ತೇಜವ ಕೂಡಿತ್ತು, ವಾಯುವ ಕೂಡಿತ್ತು, ಆಕಾಶವ ಕೂಡಿತ್ತು. ಆ ಪಂಚತತ್ವವು ಒಂದರೊಳಗೊಂದು ಕೂಡಿದಲ್ಲಿ ಆತ್ಮನ ಪಾಪ ಪುಣ್ಯವಾವುದು, ಬೇರೊಂದು ಬಾವಿನಲ್ಲಿ ನಿಂದು ಅರಿವ ತೆರನಾವುದು, ಅದರ ಕುರುಹು ಹೇಳಿಹರೆಂದು ಅಲೇಖನಾದ ಶೂನ್ಯ ಕಲ್ಲಿನ ಮರೆಯಾದೆಯಲ್ಲ. ಇದು ವಚನ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರ ಅವರು ಶಾಂತರಸರು, ಪೃಥ್ವಿ, ಅಪ್ಪು, ತೇಜ, ವಾಯು ಅನ್ನುವಂತ 5 ತತ್ವಗಳೇನದಾವಲ್ಲ, ಒಂದ್ರೊಳಗಡೆ ಒಂದು ಕೂಡ್ತಾ ಹೋಗ್ತಾವ ಅಂತ ಹೇಳ್ತಾರೆ. ಇನ್ನು ಕರುಣಾಶಿಗಳು ಬಹಳ ಸವಿಸ್ತರವಾಗಿ ನೋಡಿ ನಾವು. ಯಾಕಂದ್ರೆ 5 ತತ್ವಗಳು ಪೃಥ್ವಿ ಜೊತೆ ಕೂಡಿದಾಗ ಏನಾಗ್ತದೆ, ಪೃಥ್ವಿ ಅಪ್ಪನ ಜೊತೆ ಕೂಡಿದಾಗ ಏನಾಗ್ತೈತಿ, ಪೃಥ್ವಿ ತೇಜನ ಜೊತೆ ಕೂಡಿದಾಗ, ಅಥವಾ ಪೃಥ್ವಿ ವಾಯು ಜೊತೆ ಕೂಡಿದಾಗ, ಪೃಥ್ವಿ ಆಕಾಶ ಜೊತೆ ಕೂಡಿದಾಗ, ಹೀಗೆ ಒಂದೊಂದು ಜೊತೆ ಒಂದು ಕೂಡೋದ್ರಿಂದ ಧರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಿಷಯಗಳು, ದೇವತೆಗಳು ಉಗಮ ಆಗ್ತದ. ಅವುಗಳು ಯಾವ ರೀತಿ ಸೃಷ್ಟಿ ಆಗ್ತಾವ, ಅವುಗಳು ನಮ್ಮ ಅಂಗದೊಳಗಡೆ ಯಾವ ರೀತಿ ತಾವುಗಳು ಪ್ರಕಟಗೊಳ್ತಾವ ಅನ್ನೋದನ್ನ ನೋಡಿದೀವಿ. ಅದನ್ನೇ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಪ್ರತಿಯೊಬ್ಬರ ಅಂಗನ ಅಥವಾ ಪ್ರತಿಯೊಂದು ಆತ್ಮಕ್ಕೆ ಈ 5 ತತ್ವಗಳ ಪಂಚೀಕರಣದಿಂದನೇ ಜೀವಿಯ ಉಗಮ ಆಗಿದೆ, ಜೀವಿಯ ಸಕಲ ಚಟುವಟಿಕೆಗಳಿಗೆ ಕಾರಣ ಆಗಿದೆ. ಇಲ್ಲಿ ಅಲ್ಲಮ ಪ್ರಭುಗಳು ಬಹಳ ಸವಿಸ್ತರವಾಗಿ ಎಲ್ಲಿಂದ ನಿರಾಲಂಬ ಸ್ಥಿತಿಲಿಂದ ಹಿಡಿದು ಜೀವಿಗಳು ಉಗಮದವರೆಗೆ ತಗೊಂಡ್ಬರ್ತಾರೆ. ಸಹಜದಿಂದ ನಿರಾಲಂಬವಾಯಿತು, ನಿರಾಲಂಬದಿಂದ ನಿರಾಳವಾಯಿತು, ನಿರಾಳದಿಂದ ನಿರವಯವಾಯಿತು, ನಿರವಯದಿಂದ ಅನಾದಿಯಾಗಿತ್ತು, ಅನಾದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ. ನಾನು ಹೇಳಿದೆ, ಶರಣ ಅಂದ್ರೆ ವ್ಯಕ್ತಿಗತ ಅಲ್ಲ, ಅದು ಒಂದು ಆತ್ಮ. ಆ ಶರಣನ ಮೂರ್ತಿಯಿಂದ ಸದಾಶಿವನಾದ, ಆ ಸದಾಶಿವನ ಮೂರ್ತಿಯಿಂದ ಶಿವನಾದ, ಆ ಶಿವನ ಮೂರ್ತಿಯಿಂದ ರುದ್ರನಾದ, ಆ ರುದ್ರನ ಮೂರ್ತಿಯಿಂದ ವಿಷ್ಣುವಾದ, ಆ ವಿಷ್ಣುವಿನ ಮೂರ್ತಿಯಿಂದ ಬ್ರಹ್ಮನಾದ, ಆ ಬ್ರಹ್ಮನ ಮೂರ್ತಿಯಿಂದ ಆದವು ಸಕಲ ಜಗತ್ತುಗಳೆಲ್ಲ. ಇವರೆಲ್ಲ ನಮ್ಮ ಗುಹೇಶ್ವರನ ಕರಸ್ಥಲದ ಹಂಗಿನಲ್ಲಿ ಹುಟ್ಟಿ ಬೆಳೆದರು ಅಂತ ಹೇಳ್ತಾರೆ. ಸಾಕಿದು ಒಂದು ವಚನ ಇಡೀ ನಮ್ಮ ಸೃಷ್ಟಿಯ ಉಗಮದ ಹಂತವನ್ನ ಎಳೆ ಎಳೆಯಾಗಿ ಬಿಚ್ಚಿಡುವಂತದ್ದು. ಅಖಿಲಗಳ ಅಧ್ಯಯನ ಮಾಡಿದಾಗ ಈ ವಚನ ನಮಗೆ ಅರ್ಥ ಆಗ್ತೈತೆ. ಯಾಕಂತಂದ್ರೆ ನಾನು ಪ್ರಾರಂಭದಲ್ಲಿ ಹೇಳ್ತೀನಿ, ಸೃಷ್ಟಿಯ ಉಗಮ ಪ್ರಾರಂಭದಲ್ಲಿ ಯಾವ ರೀತಿ ಆಗಿತ್ತು ಅಂತಂದ್ರೆ ಅದು ಸಹಜ ಸ್ಥಳದಿಂದ ಪ್ರಾರಂಭವಾಗಿತ್ತು. ಆಮೇಲೆ ನಿರಾಲಂಬಕ್ಕೆ ಬಂತು, ನಿರಾಲಂಬದಿಂದ ನಿರಾಳಕ್ಕೆ ಬಂತು, ನಿರಾಳದಿಂದ ನಿರವಯದಿಂದ ಅನಾದಿ. ಇಲ್ಲಿ ತನಕ ಏನು ಬಂದಿತ್ತಲ್ಲ ಇದೆಲ್ಲವೂ ಸಹ ಅಗೋಚರವಾಗಿರುವಂತದ್ದೇ. ಅಂದ್ರೆ ಶಕ್ತಿಯ ಸಂಚಲನ, ಶಕ್ತಿ ಅದು ರೆಫ್ಲಿಕೇಶನ್ ಆಗ್ತಾ ಇರುವಂತದ್ದು, ಶಕ್ತಿ ಡೆವಲಪ್ಮೆಂಟ್ ಸ್ಟೇಜಸ್ ಎಲ್ಲ. ಇಲ್ಲಿಂದ ಶರಣ ಅಂತಂದ ತಕ್ಷಣ ಅಲ್ಲಿ ಫಿಸಿಕಲಿ ಆಗಿ ಸೃಷ್ಟಿ ಉಗಮ ಆಯ್ತು ಅಂತ ಅರ್ಥ.
ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಸ್ಟಾರ್ಟ್ ಆಯ್ತು, ಅಥವಾ ನಮ್ದು ತಾತ್ವಿಕ ವಿಚಾರದೊಳಗೆ ಹೇಳ್ಬೇಕಂದ್ರೆ ಮಹಾಲಿಂಗದ ಉಗಮ ಆಯ್ತು ಅಂತ ಅರ್ಥ. ಶರಣ ಅನ್ನೋದು ಮಹಾಲಿಂಗದಿಂದನೇ ಸ್ಟಾರ್ಟ್ ಆಗ್ತೈತಿ. ಸದಾಶಿವ ಬರ್ತದೆ, ಆಮೇಲೆ ಶಿವ ಬರ್ತದೆ, ಆಮೇಲೆ ರುದ್ರ ಬರ್ತದೆ, ಆಮೇಲೆ ವಿಷ್ಣು ಬರ್ತೈತೆ, ಆಮೇಲೆ ಬ್ರಹ್ಮ ಬರ್ತೈತೆ. ನಾನು ಹೇಳಿದ್ದೀನಿ, ಶಿವ, ರುದ್ರ, ವಿಷ್ಣು, ಬ್ರಹ್ಮ ಅನ್ನುವಂಥದ್ದು ಇವತ್ತು ನಮ್ಮ ಪೌರಾಣಿಕ ಕಲ್ಪನೆಯ ದೇವರುಗಳಲ್ಲ. ಆ ಶಬ್ದದ ಮೂಲ ಅರ್ಥನೇ ಏನಪ್ಪಾ ಅಂದ್ರೆ, ಒಂದು ಹಂತದೊಳಗ ಶಕ್ತಿ ಯಾವ ಕಾರ್ಯವನ್ನ ನಿರ್ವಹಿಸ್ತದೆ ಆ ಕಾರ್ಯಕ್ಕೆ ಅನುಗುಣವಾಗಿ ಶರಣರು ಕೊಟ್ಟಿರುವಂತಹ ಪದ, ಅಥವಾ ಶರಣರಿಗಿಂತಲೂ ಪೂರ್ವದಲ್ಲಿ ನೀವು ವೇದ ಆಗಮದೊಳಗೆ ತೆಗೆದು ನೋಡಿದಾಗ ಈ ಪದಗಳಿಗೆ ಅರ್ಥ ಏನಿರ್ತದೆ ಅಂತಂದ್ರೆ, ಅವು ಯಾವ ಕಾರ್ಯಕ್ಕೆ ಅವು ಸೀಮಿತ ಆಗ್ಯಾವಲ್ಲ ಆ ಕಾರ್ಯದ ಮೇಲೆ ಅವುಗಳ ಹೆಸರನ್ನು ಬಂದಿದೆ. ಇಲ್ಲಿ ನೋಡಿ, ಬ್ರಹ್ಮ ಅಂತ ಅನ್ನುವಂಥದ್ದು ಇದು ಪೃಥ್ವಿ ತತ್ವಕ್ಕೆ ಬರ್ತದೆ. ಪೃಥ್ವಿ ಕಾರ್ಯ ಏನು? ಸೃಷ್ಟಿಸುವುದು, ಹುಟ್ಟಿಸುವಂತದ್ದು. ಹುಟ್ಟಿಸೋದಕ್ಕೆ ಅದಕ್ಕೆ ಬ್ರಹ್ಮ ಅಂತ ಕರೆದು. ಪೃಥ್ವಿ ಮೇಲೆ ನೋಡಿ, ಒಂದು ಕಾಳು ಹಾಕಿ ಒಂದು ಬೀಜ ಹಾಕಿಬಿಟ್ರೆ ಅದು ಎಷ್ಟೋ ಲಕ್ಷ ಗಟ್ಟಲೆ ಮತ್ತೆ ತನ್ನಂತ ಬೀಜವನ್ನು ಮಾಡಿ ಕೊಡ್ತದೆ. ಇಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತ ಶಕ್ತಿಗೆ ಬ್ರಹ್ಮ ಅಂತ ಕರೆದ್ರು. ಬ್ರಹ್ಮ ಅಂತಂದ ತಕ್ಷಣ ಅವೇ ನಾಲ್ಕು ತಲೆ ಇದ್ಕೊಂಡು ಕಿರೀಟ ಹಾಕೊಂಡು ವಜ್ರ ವೈರೂಢ ಹಾಕೊಂಡಿರುವಂತ ಒಂದು ಕಾಲ್ಪನಿಕ ಚಿತ್ರಕ್ಕೆ ಬ್ರಹ್ಮ ಅಂತ ಶರಣರು ಕರೆದಿಲ್ಲ. ವೇದ ಉಪನಿಷತ್ ಕಾಲದಲ್ಲೂ ಅದನ್ನ ಆ ಕಲ್ಪನೆಯಿಂದ ಬ್ರಹ್ಮನ್ನು ಕರೆದಿಲ್ಲ. ಈ ಪುರಾಣಗಳೇನು ಬಂದುವಲ್ಲ ಇವುಗಳ ಮಧ್ಯದಲ್ಲಿ ಈ ಪುರಾಣದೊಳಗ ಸಾಕಾರಕ್ಕೆ ತರಬೇಕಾಯ್ತು ಶಕ್ತಿಯ ರೂಪವನ್ನ. ಸಾಕಾರಕ್ಕೆ ತರುವತ್ನಾಗ ಏನಾಯ್ತಪ್ಪ ಅಂತಂದ್ರೆ ಅವುಗಳಿಗೊಂದು ರೂಪ ಕೊಟ್ರು. ಯಾಕಂದ್ರೆ ಜನಸಾಮಾನ್ಯರಿಗೆ ಅಗೋಚರವಾದಂತಹದ್ದು ಮತ್ತು ಈ ರೀತಿಯಾದಂತಹ ಅವ್ಯಕ್ತ ಪಡಿಸಕ್ ಆಗದಿರುವಂತ ವಿಚಾರಗಳನ್ನ ಅರ್ಥೈಸ್ಬೇಕಾಗಿತ್ತಲ್ಲ, ಅದಕ್ಕೆ ಮೂರ್ತಿ ರೂಪ ಇದ್ರೆ ಸರಳ ಆಗ್ತದ ಅಂತ ಹೇಳಿ ಬಹುಶಃ ಆ ಮೂರ್ತಿ ರೂಪ ಕೊಟ್ಟು ಪುರಾಣ ಒಳಗ ಬ್ರಹ್ಮ, ವಿಷ್ಣು, ರುದ್ರ ಒಂದೊಂದು ರೀತಿಯಾದ ಕ್ಯಾರೆಕ್ಟರ್ ಸಂಬಂಧಪಟ್ಟಂಗೆ ಒಂದು ಶೇಪ್ ಕೊಟ್ರು. ಅವನ್ನ ನಾವು ಹಿಡ್ಕೊಂಡ್ಬಿಟ್ಟಿವಿ ಹೊರತಾಗಿ ಅದರ ಆಚೆಯ ಭಾವವನ್ನು ಬಿಟ್ಬಿಟ್ಟು. ಆದ್ರ ವಚನಗಳೊಳಗ ಆ ಭಾವ ಇಲ್ಲ. ಯಾವುದು ನಾವು ಈಗ ತಿಳ್ಕೊಂಡಲ್ಲ ಅದು ಇಲ್ಲ. ಅದು ಮೂಲದ ಆಶಯಕ್ಕೆ ಅನುಗುಣವಾಗಿ ಅದಾವೆ. ನೋಡಿ, ವಿಷ್ಣು ಅಂತಂದಾಗ ಅಪ್ಪು ತತ್ವಕ್ಕೆ ಸಂಬಂಧಪಟ್ಟಿದ್ದು. ಅಪ್ಪು ಅಂದ್ರೆ ಏನು? ನೀರು. ವಿಷ್ಣು ಎಲ್ಲಿರ್ತಾನಂದ್ರೆ ನಾರಾಯಣ ಅಂತ ಕರಿತೀವಿ ಇನ್ನೊಂದು ಹೆಸರು. ನಾರಾಯಣ ಅಂತಂದ್ರೆ ಸಮುದ್ರ, ಸಾಗರ, ನೀರು. ಸಮುದ್ರದ ಮೂಲಕವಾಗಿ ನಿರ್ವಹಿಸಿ ಜೀವಿಗಳ ಉಗಮಕ್ಕೆ ಹೆಲ್ಪ್ ಮಾಡುವಂತ ಶಕ್ತಿ ಅದು. ಅದಕ್ಕೆ ಅದು ವಿಷ್ಣು ಅಂತ ಕರೆದ್ರು. ತೇಜಕ್ಕೆ ಸಂಬಂಧಪಟ್ಟಿದ್ದು ರುದ್ರ ಅಂತ ಕರೆದ್ರು. ತೇಜ ಅಂದ್ರೆ ಬೆಂಕಿ. ರುದ್ರನ ನಾವು ಅದಕ್ಕೆ ಹೇಳ್ತೀವಿ ಉರಿಗಣ್ಣು ಅಂತ ಹೇಳಿ. ಬೆಂಕಿ ಏನು ಕಾರುವಂತದ್ದು ಅಂದ್ರೆ ಈ ಪಂಚಮಹಾಭೂತಗಳೊಳಗ ತೇಜಕ್ಕೆ ಒಡೆಯ ಅಂದ್ರೆ ತೇಜವನ್ನ ನಿಯಂತ್ರಿಸುವಂತವ ಅಥವಾ ತೇಜವನ್ನ ಉತ್ಪಾದನೆ ಮಾಡುವಂತ ಶಕ್ತಿ ಇರುವಂತ ಒಂದು ಶಕ್ತಿಗೆ ನಾವು ಅಲ್ಲಿ ರುದ್ರ ಅಂತ ಕರೆದ್ರು. ಶಿವ ಅಂತಂದ್ರೆ ವಾಯು. ವಾಯು ಅಂತಂದ್ರೆ ಅದ್ರ ಸಾಂಕೇತಿಕವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ವಾಯುವನ್ನ ಲಕ್ಷಣಕ್ಕೆ ಕೊಡೋದಕ್ಕೋಸ್ಕರವಾಗಿ ಒಂದ್ ಕಡೆ ಹೇಳ್ತಾರೆ ಅಕ್ಕಮಾದೇವಿ, ಮಧುರ ಗುಣವಾಗಿ ಇರುವೆ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು ಅಂತೇಳಿ. ಅಂದ್ರೆ ಸರ್ಪವನ್ನ ವಾಯುವಿನ ಸಂಕೇತವಾಗಿಟ್ರು. ವಾಯುವನ್ನ ಅಂದ್ರೆ ಸರ್ಪವನ್ನ ಧಾರಣೆ ಮಾಡಿದ ಒಂದು ಶಿವನ ಮೂರ್ತಿ ರೂಪಕ್ಕೆ ತಂದುಕೊಟ್ಟು ಶಿವನ ಹಿಂಗ ಅಂತ ಹೇಳಿದ್ರು. ಅವೆಲ್ಲ ಅಮೂರ್ತವಾದಂತ ವಿಚಾರಗಳು ಮೂರ್ತಿಗೆ ತಂದಾಗ ಆಗಿರುವಂತ ಒಂದು ಅವಾಂತರಗಳು. ಹೀಗೆ ಶಿವ ಅಂತಂದಾಗ ಅದು ವಾಯುಗೆ ಸಂಬಂಧಪಟ್ಟದ್ದು. ಸದಾಶಿವ ಅಂದಾಗ ಆಕಾಶಕ್ಕೆ ಸಂಬಂಧಪಟ್ಟಂಥದ್ದು. ಯಾಕಂದ್ರೆ ಅದು ಆಕಾಶವನ್ನ ನಾವು ತೋರ್ಸಕ್ಕಾಗಲ್ಲ, ಅದಕ್ಕೆ ಸದಾಶಿವನ ಅನ್ನುವಂಥ ಪದವನ್ನು ಟಂಕಿಸಿದ್ರು. ಹೀಗೆ ಅಲ್ಲಿಂದ ಈ ಪಂಚಮಹಾಭೂತಗಳ ಉಗಮಕ್ಕದಿಂದನೇ ಇಲ್ಲಿ ಹೇಳ್ತಾರೆ ಕೊನೆಗೆ ಆ ಬ್ರಹ್ಮನ ಮೂರ್ತಿಯಿಂದ ಆದವು ಸಕಲ ಜಗತ್ತುಗಳೆಲ್ಲ. ಎಲ್ಲ ಸಕಲ ಜಗತ್ತುಗಳು ಎಲ್ಲ ಮನುಷ್ಯರಷ್ಟೇ ಅಂತಲ್ಲ, ಎಲ್ಲಾ ಜೀವಿಗಳು ತಗೊಳ್ರಿ, ಎಲ್ಲಾ ಪಶು ಪಕ್ಷಿಗಳು ತಗೊಳ್ರಿ, ಸಸ್ಯಗಳು ತಗೊಳ್ರಿ, ಅವುಗಳೆಲ್ಲರಲ್ಲೂ ಸಹ ಇವೇ 5 ತತ್ವಗಳು ಅದಾವು. ಈ 5 ತತ್ವಗಳ ಜೊತೆಗೆ ಆತ್ಮ ಅನ್ನುವಂಥದ್ದು 6ನೇ ತತ್ವ ಸೇರಿಸ್ತಾರೆ. ಆವಾಗ ಅದಕ್ಕ ಜೀವ ಕಳೆ ಬರ್ತದೆ. ಇವೆಲ್ಲ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ನಿರ್ಜೀವ ತತ್ವ. ಆತ್ಮ ಯಾವಾಗ ಎಂಟರ್ ಆಗುತ್ತಲ್ಲ ಅವಾಗ ಜೀವ ತತ್ವ ಬರ್ತದೆ. ಅವಾಗ ಜೀವಿ ಅಂತ ಅನಿಸ್ಕೊಳ್ತೈತಿ. ಬಹಳ ಅದ್ಭುತವಾದಂತ ಒಂದು ವಿಚಾರಗಳನ್ನ ನಮ್ಮ ವಚನಕಾರರು ಸೆರೆ ಹಿಡಿದು ನಮ್ಗೆ ಕೊಟ್ಟಿದ್ದಾರೆ. ನಾವು ಅವ್ರು ಕೊಟ್ಟ ಭಾವದಾಗ ವಚನವನ್ನು ನೋಡ್ಲೇ ಇಲ್ಲ. ಅದಕ್ಕೋಸ್ಕರವಾಗಿನೇ ಸಕಿಲಗಳು ಅಂತೇಳಿ ಮಾಡಿದ್ರೇನೋ ಅಂತ ಅನಿಸೋದು. ಅವುಗಳು ಸಂಬಂಧದ ಅರಿತುಕೊಳ್ಳಲಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಚಂದಿಮರಸರು. ಏನೆಂದನಲಿಲ್ಲದ ಮಹಾಗಣವು ತನ್ನ ಲೀಲೆಯಿಂದ ತಾನೇ ಸ್ವಯಂಭು ಲಿಂಗವಾಯಿತು. ಆ ಲಿಂಗದಿಂದಾಯಿತು ಶಿವಶಕ್ತ್ಯಾತ್ಮಕದಿಂದಾದುದು ಆತ್ಮ, ಆತ್ಮನಿಂದಾದುದು ಆಕಾಶ, ಆಕಾಶದಿಂದಾದುದು ವಾಯು, ವಾಯುವಿನಿಂದಾದುದು ಅಗ್ನಿ, ಅಗ್ನಿಯಿಂದಾದುದು ಅಪ್ಪು, ಅಪ್ಪುವಿನಿಂದಾದುದು ಪೃಥ್ವಿ,
ಪೃಥ್ವಿಯಿಂದಾದುದು ಸಕಲ ಜೀವವೆಲ್ಲ, ಇವೆಲ್ಲ ನಿಮ್ಮ ನೆನವು ಮಾತ್ರದಿಂದ ಆದವು ಶಿಮ್ಮುಲಿಗೆಯ ಚನ್ನರಾಮ ಅಂತ. ನೋಡ್ರಿ, ಹಾಗೆ ವಚನ ಓದಿದ್ರೆ ನಮ್ಗೆ ಅರ್ಥನೇ ಆಗ್ತಿದ್ದಿಲ್ಲ, ಏನೋ ಒಂದು ಹೈರಾರ್ಕಿ ಇದೆ ಅಂತ ಅನಿಸುತ್ತೆ. ಈಗ ಎಷ್ಟು ಸ್ಪಷ್ಟ ಆಗ್ತದೆ ಸಕಿಲೆಗಳ ಹಿನ್ನೆಲೆಯಿಂದ ಇದನ್ನು ಓದ್ತಾ ಹೋದ್ರೆ. ಇದಕ್ಕೊಂದು ಇಂಟರ್ಲಿಂಕ್ ಇದಾವೆ ನೋಡ್ರಿ ಇವು. ಇದನ್ನ ಸ್ವಲ್ಪ ನಾವು ವೈಚಾರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟು ನೋಡಿದಾಗ 100% ಸತ್ಯವಾದಂತ ಮಾತುಗಳೇ ಇದೆ. ಪೃಥ್ವಿ ಅಪ್ಪುವಿನಿಂದ ಉಂಟಾಯ್ತು ಅಂತ ಹೇಳ್ತಾರೆ. ಪೃಥ್ವಿ ಅಂತಂದ್ರೆ ನಾವ್ ಇವತ್ತು ನೋಡುವಂತ ನೆಲ ಅಂತ ಅರ್ಥೈಸ್ಕೊಳ್ಬಾರ್ದು ನಾವು. ಪೃಥ್ವಿ ಅನ್ನುವಂಥದ್ದು ಘನ ವಸ್ತುಗಳು ಇರುವಂತವು. ಈ ಎಲ್ಲಾ ಘನ ವಸ್ತುಗಳಿಗೆ ನಾವು ಪೃಥ್ವಿ ಅಂತ ಅರ್ಥ ಬರುವಂತ ಕೊಟ್ಟಿದ್ದಾರೆ ಅವರು. ಪೃಥ್ವಿ ಅಂದ್ರೆ ಭೂಮಿ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಸಂಕುಚಿತಗೊಳಿಸುವಂತಲ್ಲ. ಎಲ್ಲ ಘನ ಪದಾರ್ಥಗಳು, ಎಲ್ಲ ನಕ್ಷತ್ರಗಳು, ಗ್ರಹಗಳು, ಎಲ್ಲವೂ ಘನ ಏನಿರ್ತಾವಲ್ಲ, ಕಲ್ಲು, ಮಣ್ಣು, ಇಟ್ಟಿಗೆ ಏನಿದ್ರು ಎಲ್ಲವೂ ಸಹ ಪೃಥ್ವಿ ಅಂತ ಬರ್ತವೆ. ಇವುಗಳು ಎದರಿಂದ ಉಗಮ ಆಗುವಪ್ಪ ಅಂದ್ರೆ ಅಪ್ಪುವಿನಿಂದ ಆದವು ಅಂತ ಹೇಳ್ತಾರೆ. ಆ ಜ್ವಾಲಾಮುಖಿ ಒಳಗಡೆ ಘನೀಕರಿಸಿದಾಗ ಏನಾಯ್ತುಪ್ಪ ಅಂತಂದ್ರ ಘನ ವಸ್ತುಗಳು ಭೂಮಿ ಮೇಲೆ ಬಂದಿದ್ದಾವೆ. ಇರುವಂತವನ್ನೆಲ್ಲ ನಾವು ಮಾಡ್ತಾ ಹೋಗ್ತೀರಿ. ಯಾವ ಒಂದು ಕಲ್ಲಿನ ಆಯುಷ್ಯ ಎಷ್ಟು ವರ್ಷ ಹಿಂದಿಲ್ಲ ಅಂತ ಗೊತ್ತಾಗ್ತದೆ. ಅದಷ್ಟು ವರ್ಷದ ಹಿಂದೆ ಏನಿತ್ತು ಅಂತ ವಿಚಾರ ಮಾಡಿದಾಗ ಆಕಾಶದಲ್ಲಿ ಬಿಗ್ ಬ್ಯಾಂಗ್ ಥಿಯರಿಯಿಂದ ಬಂದಂತ ಹುಟ್ಟಿದಂತ ಎಲ್ಲಾ ವಸ್ತುಗಳು ಅನ್ನೋದು ಅರ್ಥ ಆಗ್ತೈತಿ. ಅವಕ್ಕಿಂತ ಪೂರ್ವದಲ್ಲಿ ಏನಿತ್ತಪ್ಪ ಅಂತಂದ್ರೆ ಎಲ್ಲವೂ ಸಹ ದ್ರವ ರೂಪದಲ್ಲಿತ್ತು. ಅದು ಅಪ್ಪುನ್ ತತ್ವ. ಅಲ್ಲಿ ಅಪ್ಪುಗೆ ನಾವಲ್ಲಿ ಏನ್ ಹೇಳಿದಪ್ಪ ಅಂತಂದ್ರೆ ವಿಷ್ಣು ಅಂತ ಶಕ್ತಿ ಅಂತ ಹೇಳಿದ್ವಿ. ಆ ವಿಷ್ಣು ಶಕ್ತಿಯಿಂದ ಅಪ್ಪು ಬಂದಿತ್ತು ಅಂತ ಅರ್ಥ. ಹಾಗೆ ತೇಜ, ವಾಯು, ಆಕಾಶ, ಆತ್ಮ ಇವೆಲ್ಲ ಒಂದರಿಂದ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಉದಯಿಸ ಆಗದಂತವು ಅಂತ ಹೇಳ್ತಾರೆ. ಇದನ್ನ ಯಾಕೆ ಇಷ್ಟು ಡೀಪ್ ಆಗಿ ನಾವು ಈ ಪಂಚಮಹಾಭೂತಗಳ ಬಗ್ಗೆ ಅರ್ಥ ಮಾಡ್ಕೋಬೇಕಂದ್ರೆ, ಇವುಗಳು ಮುಂದೆ ಅಂಗಕ್ಕೆ ಸಂಬಂಧಪಟ್ಟಂತಹ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಾಯುಗಳು, ವಿಷಯಗಳು, ಅಂತಃಕರಣಗಳು ಬರ್ತಾವಲ್ಲ, ಅವುಗಳೊಳಗೆ ಅವ್ರ ಲಕ್ಷಣಗಳನ್ನು ನಾವು ಅರ್ಥೈಸ್ಕೋಬೇಕಾಗ್ತೈತಿ. ಒಬ್ಬ ವ್ಯಕ್ತಿ ಅತಿ ಕೋಪಿಷ್ಟ ಆಗ್ತಾನ. ಯಾಕೆ ಕೋಪಿಷ್ಟ ಆಗ್ತಾನ? ನಾವು ಅವನ ಒಂದು ಲಕ್ಷಣ ನೋಡ್ಬೇಕಾದಾಗ ಅವನಲ್ಲಿ ತೇಜದ ಪ್ರಭಾವ ಜಾಸ್ತಿ ಇದೆ. ತೇಜದ ವಿಚಾರಗಳು ಕೋಪಕ್ಕೆ ಸಂಬಂಧಪಟ್ಟಂಗ ಅಲ್ಲಿ ಅಂತಃಕರಣಗಳು ಯಾವ್ದು ಬರ್ತೈತಿ, ಅದು ಲಿಂಕ್, ಅದನ್ನೆಲ್ಲ ಚಾರ್ಟ್ ರೂಪದಲ್ಲಿ ಹೇಳ್ತಾರೆ ಇವು ಸಕಿಲಗಳೊಳಗೆ. ಆ ಕಾರಣಕ್ಕಾಗಿ ನಾವು ಪಂಚಮಹಾಭೂತಗಳನ್ನು ಡೀಟೇಲ್ ಆಗಿ ನೋಡ್ಕೋಬೇಕು. ಹಾಗೆ ನಾವು ಸಾಧಾಕ್ಯಗಳನ್ನು ಡೀಟೇಲ್ ಆಗಿ ನೋಡಿದೀವಿ. ಪ್ರತಿಯೊಂದು ಅಂಶಗಳನ್ನು ನಾವು ಡೀಟೇಲ್ ಆಗಿ ನೋಡಿದಾಗ ಕೊನೆಗೆ ಸಕಿಲ ವಚನಗಳು ಬರ್ತಾವಲ್ಲ, ಸಕಿಲ ವಚನದಾಗ ಬಂದಂತ ವಿಷಯಗಳನ್ನ ನಾವು ಕೋಷ್ಟಕ ರೂಪಕ್ಕೆ ತಂದಾಗ ಆ ಕೋಷ್ಟಕ ನಮಗೆ ಅರ್ಥ ಆಗ್ತದೆ. ಅದಕ್ಕೆ ಪ್ರತಿಯೊಂದು ನಾ ಹೇಳಿದೆ ನಿನ್ನೆ ದಿವಸ, ಒಂದು ತತ್ವದ ಬಗ್ಗೆ ಒಂದೊಂದು ದಿವಸ ನಾವು ಅಧ್ಯಯನ ಮಾಡಲೇಬೇಕು. ಇವತ್ತು ಪಂಚಮಹಾಭೂತಗಳು ಇಂದಲೇ ಜೀವ ಸೃಷ್ಟಿ ಆಗಿದೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಇರುವಂತ ವಚನಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಇಲ್ಲಿ ಮಾತಾಡ ಚೆನ್ನೈ ಧೂಳೈನವ್ರು ಹೇಳ್ತಾರೆ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶಗಳ ಕಲ್ಪಿಸಿದಾತ ಒಬ್ಬ ವಸ್ತು ಎಂದಲ್ಲಿ, ಅದನ್ನ ಒಂದು ವಸ್ತು ಅಂತ ನಾವು ಅಂದ್ಕೊಂಡ್ರೆ, ಈ ಸೃಷ್ಟಿಗೆ ಎಲ್ಲ ಕಾರಣವಾಗಿರುವಂತಹ ಒಂದು ಶಕ್ತಿನ ವಸ್ತು ಅಂದ್ಕೊಂಡ್ರೆ, ಆ ಕಲ್ಪನೆಗೆ ಆ ವಸ್ತು ತೀತವೋ ಅತೀತವೋ? ಇದಕ್ಕೆಲ್ಲ ಮೂಲ ಒಂದು ಶಕ್ತಿ ಇತ್ತು, ಒಂದು ವಸ್ತು ಇತ್ತು ಅಂತ ಅಂದ್ಕೊಂಡ್ರೆ ಆ ವಸ್ತುನ ನಾವು ತಿಳ್ಕೊಳಕ್ ಆಗ್ತಿತ್ತು? ನಮ್ಮ ಮತಿಗೆ ಮೀರಿ ಐತಿ ಅದು ವಸ್ತು. ಆ ಪಂಚಭೂತಿಕಕ್ಕೆ ಆ ವಸ್ತು ಒಳಗೋ ಹೊರಗೋ ಈ ಐದೂನ್ನ ಒಂದು ವಸ್ತು ಉಂಟು ಮಾಡೈತಿ ಅಂತೀರಲ್ಲ, ಆ ವಸ್ತು ಈ 5 ವಸ್ತು ಒಳಗೆ ಇರುವಂತದ್ದು ಹೇಗೆ ಅಂದ್ರೆ, ಆ ವಸ್ತು ಪೃಥ್ವಿ ಲಕ್ಷಣ ಹೊಂದಿತ್ತು, ಅಪ್ಪುವಿನ ಲಕ್ಷಣ ಹೊಂದಿತ್ತು, ತೇಜ ಲಕ್ಷಣ ಹೊಂದಿತ್ತು, ವಾಯು ಲಕ್ಷಣ ಹೊಂದಿತ್ತು, ಆಕಾಶ ಲಕ್ಷಣ. ಯಾಕಂದ್ರೆ ಈ 5 ಲಕ್ಷಣಗಳಿಂದನೇ ಎಲ್ಲವೂ ಸೃಷ್ಟಿ ಆಗೈತಿ ಅಂತ ಹೇಳ್ತೀರಿ. ಹಾಗಾದ್ರೆ ಆ ಇವು 5 ಲಕ್ಷಣ ಉಂಟು ಮಾಡಕ್ ಕಾರಣ ಆಗಿರುವಂತದ್ದು ತತ್ವ ಏನಿದೆಲ್ಲ ಅದು ಹೇಗಿದೆ? ಬಹಳ ಅದ್ಭುತವಾದಂತ ಪ್ರಶ್ನೆ ಏನ್ ಮಾಡ್ತಾರೆ ಇಲ್ಲಿ ದುಳೈನವರು. ಒಳಗೆಂದಲ್ಲಿ ಆ ಭಾವಕ್ಕೆ ಭ್ರಮೆ ಇಲ್ಲ. ಈ 5 ತತ್ವದೊಳಗ ಅದು ಐತಪ್ಪ ಅಂತಂದ್ರ ಅದು ಭ್ರಮೆ ಆಗ್ತದೆ. ಹೊರಗೆ ಬಂದು ಹೊರಗೆಂದಲ್ಲಿ ಉಭಯದ ಸಂಖ್ಯಕ್ಕೆ ನಿಜವೆಂದಿತ್ತು. 5ನ್ನು ಒಂದು ಸೃಷ್ಟಿ ಮಾಡೋದು 6ನೇದು ಐತೆ ಅಂತ ನಮಗೆ ಸಂಶಯ ಬರುತ್ತೆ ಅಂತ ಹೇಳ್ತಾರೆ. ಅರಿವ ಆತ್ಮನಂತೆ ಇದ್ದಿತ್ತು ಉಭಯದ ಕಾಂತಿ ಅಡಗಿದಲ್ಲಿ ಕಾಮಧೂಮದೊಳೀಶ್ವರ ಲಕ್ಷ್ಯ ನಿರ್ಲಕ್ಷ್ಯವಾಗಿತ್ತು. ಈ ಒಂದು ಪ್ರಶ್ನೆ ಆತ್ಮತತ್ವ ಉಗಮಕ್ಕೆ ಕಾರಣ ಆಯ್ತು. 5 ತತ್ವಗಳ ಉಗಮಕ್ಕೆ ಕಾರಣ ಆಗಿದ್ದೇ ಆತ್ಮತತ್ವ ಅಂತ ಹೇಳ್ಬೇಕಾಗೈತಿ ಇಲ್ಲಿ ಮಾದಾದೊಳನು. ಅಂದ್ರೆ ಈ ಸೃಷ್ಟಿಯನ್ನ
ನಿಯಂತ್ರಿಸುವಂತಹ ತತ್ವಗಳು 5 ಅಲ್ಲ 6 ಅಂತ ಹೇಳ್ಬೇಕಾಗುತ್ತೆ. ಅದನ್ನೇ ಷಡಕ್ಷರಗಳು, ಷಡ್ತತ್ವಗಳು, ಷಡ್ಲಿಂಗಗಳು, ಷಡ್ವಿಧದ ಸಖಿಲಗಳು ಅನ್ನುವಂಥದ್ದು ಒಂದು ಮುಂದಿನ ಒಂದು ಅಧ್ಯಾಯಕ್ಕೆ ಈ ವಚನ ನಾಂದಿ ಹಾಡ್ತದೆ. ಹೌದಲ್ವಾ? ಸಾಮಾನ್ಯವಾಗಿ ಪ್ರಶ್ನೆ ಮಾಡಬಹುದಲ್ಲ, 5 ತತ್ವಗಳನ್ನು ಮಾಡಿದಂಥದ್ದು ಯಾವುದು? ಆತ್ಮ. ಈಗ ಒಂದು ಆಧ್ಯಾತ್ಮಿಕದೊಳಗೆ ಒಂದು ಪ್ರಸಂಗ, ಒಂದು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರಿ, ಅದು ಆಗಮದಲ್ಲಿ ಬರುವಂತಹದ್ದು. ಅದ್ವೈತ ಬಗ್ಗೆ ಮಾತಾಡ್ಬೇಕಾದಾಗ ಒಂದು ತಯಾರು ಮಾಡಿರ್ತಾನೆ ಕುಂಬಾರ. ಅದು ಗಡಿಗೆ ತಯಾರು ಹಾಕ್ಬೇಕಾದ್ರೆ ಮೂಲ ಸಾಮಗ್ರಿ ಯಾವ್ದಪ್ಪ ಅಂದ್ರ ಮಣ್ಣು. ಆ ಮಣ್ಣನ್ನ ತೆಗೆದುಕೊಂಡು ಗಡಿಗೆ ಮಾಡಬೇಕಾದಾಗ ಮಾಡಿದಂತಹ ಕುಂಬಾರ ಗಡಿಗೆ ಒಳಗೆ ಇರಲ್ಲ, ಕುಂಬಾರ ಇರ್ಲಾರ್ದ ಗಡಿಗೆ ಆಗಿರುವುದಿಲ್ಲ. ಹಾಗೆ ಇಡೀ ಕಣ್ಣಿಗೆ ಗೋಚರಿಸ್ತಾ ಇರುವಂತ ಈ ಸೃಷ್ಟಿ ಏನಿದೆಲ್ಲ, ಈ ಸೃಷ್ಟಿ ಆಗೈತಪ್ಪ ಅಂದ್ಮೇಲೆ ಇದಕ್ ಮಾಡಿದಂತರೊಬ್ರು ಇದಾರ ಅನ್ನುವಂಥದ್ದು ಪ್ರಶ್ನೆಯನ್ನು ಇಲ್ಲಿ ಮಾದಾರ ಧೂಳೇನವ್ರು ಮಾಡ್ತಾರೆ. ಮಾಡಿದಂತ ಆ ವಸ್ತು ಅಂತ ಕರಿತಾರಿಲ್ಲ ಅವರು, ಆ ವಸ್ತು ಹೊರಗೈತು ಒಳಗೈತು. ಒಳಗೈತಪ್ಪ ಅಂತಂದ್ರ 5 ಅಂತ ಅನ್ಬೇಕಾಕೈತಿ ನಾವು. ಯಾಕಂದ್ರ ಆತ್ಮ ಪೃಥ್ವಿಯೊಳಗನು ಐತಿ, ಅಪ್ಪುವಿನೊಳಗನು ಐತಿ, ತೇಜದೊಳಗನು ಐತಿ, ವಾಯುವಿನೊಳಗೂ ಐತಿ, ಆಕಾಶದಾಗ ಐತಿ. ಅಂದ್ರೆ ಒಳಗ ಇದ್ದು 5 ಸೃಷ್ಟಿ ಮಾಡೈತಪ್ಪ ಅಂದ್ಮೇಲೆ ಇದು ಹೇಳ್ತಾರ ಅವರು, ಭಾವಕ್ಕೆ ಭ್ರಮೆ ಅಂತ ಆಗ್ತೈತಿ. ಮತ್ತು ಹೊರಗೈತಿ ಅಂತಂದ್ರು ಅಂದ್ರೆ ಸಂಶಯ ಬರ್ತೈತಿ, ಅದನ್ನ ಮಾಡಿದವ್ರು ಯಾರು? ಆತ್ಮ ಎಲ್ಲಿಂದ ಬಂತು? ಅದೇ ರೀತಿ ಪ್ರಶ್ನೆಗೆ ಹೋಗಿ ಕೊನೆಗೆ ನಿಲ್ಲುವಂತ ಸ್ಥಿತಿನೇ ಆತ್ಮ ಪರಮಾತ್ಮನಿಂದ ಬಂತು. ಹೀಗೆ 6 ಅಲ್ಲ, ಈ ಎಲ್ಲವನ್ನು ಸರಿದರು 7 ಅದಾವು ಅಂತ ಬರ್ತೈತಿ. ಅವು ಸಪ್ತವಿಧದ ಸಕಿಲಗಳು ಅಂತ ಬರ್ತೈತಿ. ಹೀಗೆ ಇದು ಪಯಣ, ಸಕಿಲದ ಬಹಳ ಅದ್ಭುತವಾದಂತ ಪಯಣ ಅದ. ನೋಡೋಣ ಮುಂದಿನ ದಿನದಲ್ಲಿ ಯಾವ ರೀತಿಯಾಗಿ ನಮ್ಮ ವಚನಕಾರರು ಈ ಒಂದು ಮೂಲಭೂತ ತತ್ವಗಳಿಗೆ ಪ್ರಶ್ನಿಸ್ತಾ ಪಂಚಮಹಾಭೂತಗಳಿಂದ ಆ ಪರಮಾತ್ಮರವರೆಗೆ, ಅದನ್ನೇ ಅವರು ಮಹಾಲಿಂಗ ಅಂತ ಕರೆದಾರ, ಆ ಮಹಾಲಿಂಗದವರೆಗೆ ಹೋಗಿ ಒಂದು ಸ್ಥೂಲ ಶರೀರದಿಂದ ಮಹಾಲಿಂಗದ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ರಿಟರ್ನ್ ಜರ್ನಿ ಬೇಕಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಆ ರಿಟರ್ನ್ ಜರ್ನಿಗೆ ಹೋಗುವಂತ ವೆಹಿಕಲ್ ಆಗಿ ರೂಪದಲ್ಲಿನೇ ಇಷ್ಟಲಿಂಗವನ್ನು ಕೊಟ್ಟರು. ಈ ಇಷ್ಟಲಿಂಗದ ಮೂಲಕ ನೀವು ರಿಟರ್ನ್ ಜರ್ನಿ ಮಾಡಿ ಅಲ್ಲಿರುವಂತಹ ಆ ಪರತತ್ವವನ್ನ ದರ್ಶಿಸಬಹುದು. ಆ ಪರತತ್ವ ನಿಮ್ಮ ಅಂತರಂಗದೊಳಗೂ ಐತಿ ಅನ್ನುವಂಥ ಅರಿವನ್ನು ಕೊಡ್ತದೆ. ಹಾಗಾಗಿ ಆ ಪರತತ್ವದಲ್ಲಿರುವಂತಹ ಮಹಾಲಿಂಗ ಬೇರೆ ಅಲ್ಲ, ನಿಮ್ಮೊಳಗಡೆ ಇರುವಂತಹ ಪ್ರಾಣಲಿಂಗ ಬೇರೆ ಅಲ್ಲ. ಈ ಪ್ರಾಣಲಿಂಗಕ್ಕೂ ಆ ಮಹಾಲಿಂಗಕ್ಕೂ ಸಖಿಲವನ್ನ ಬೆರೆಸುವಂತ ಕಾರ್ಯವನ್ನ ಇಷ್ಟಲಿಂಗ ಮಾಡ್ತದೆ. ಹಾಗಾಗಿ ಇಡೀ ಮಹಾಲಿಂಗವನ್ನ ಅರಿತುಕೊಳ್ಳೋದು ಅಂದ್ರೆ ಅರ್ಥ ಅಂತರಂಗದೊಳಗಿರುವಂತಹ ಪ್ರಾಣಲಿಂಗವನ್ನ ಅರಿತುಕೊಳ್ಳೋದು. ಈ ಅಂತರಂಗದಲ್ಲಿರುವಂತಹ ಪ್ರಾಣಲಿಂಗಕ್ಕೂ ಬಹಿರಂಗದಲ್ಲಿರುವಂತಹ ಮಹಾಲಿಂಗಕ್ಕೂ ಸಖಿಲ ರೂಪದಲ್ಲಿ ಇರುವಂತಹದ್ದು ಇಷ್ಟಲಿಂಗ. ಈ ಇಷ್ಟಲಿಂಗವನ್ನು ಬಳಸಿನೇ ವಚನಕಾರರು ಎಲ್ಲ ಒಂದು ಜ್ಞಾನವನ್ನು ಅವರು ತಿಳಿದುಕೊಂಡು ವಚನಗಳ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿನೇ ನಾವು ಇಷ್ಟಲಿಂಗದ ಮೂಲಕವಾಗಿ ಸಖಿಲಗಳನ್ನ ಅಧ್ಯಯನ ಮಾಡಬೇಕಾಗ್ತದೆ. ಇನ್ನೂ ಸಾಕಷ್ಟು ವಚನಗಳೊಳಗ ಈ ಪೃಥ್ವಿ, ಅಪ್ಪು, ತೇಜ, ವಾಯು ಅನ್ನುವಂಥ ಪಂಚಮಹಾಭೌತಿಕಗಳು ಇವು ಅಂಗದೊಳಗಿರುವಂತ ಅಹಂಕಾರ, ಬುದ್ಧಿ, ಚಿತ್ತ, ಚತುಷ್ಟಯ ಕರ್ಣಗಳು, ಇವುಗಳ ಜೊತೆ ಹೇಗೆ ಆತ್ಮ ಬೆಸಿತೈತಿ ಅನ್ನೋದನ್ನ ಈ ವಚನದಲ್ಲಿ ಅಲಂಪ್ರಭು ಹೇಳ್ತಾರೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಪಂಚಭೌತಿಕ, ಇವು ಪಂಚಭೌತಿಕಗಳು. ಮನೋಬುದ್ಧಿ, ಚಿತ್ತ, ಅಹಂಕಾರ ಇವು ಚತುಷ್ಟಯ ಕರ್ಣಗಳು. ಸತ್ವ, ರಜ, ತಮ ಆತ್ಮನ ಎತ್ತಲೆಂದರಿಯರು. ಇದನ್ನರಿದಡೆ ಸಮತೆ, ಸದಾಚಾರ, ಆಶ್ರಮ ಸ್ಥಾನಕ ಸಹಸ್ರದಳ ಕಮಲದಲ್ಲಿ ಗುಹೇಶ್ವರ ಲಿಂಗವು ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ಹೇಳ್ತಾರೆ ಇವರು. ಇಲ್ಲಿ ಹೇಳಿದ್ನಲ್ಲ, ಮಹಾಲಿಂಗದ ಜೊತೆಗೆ ಪ್ರಾಣಲಿಂಗವನ್ನ ನಾವು ಅನುಭವಿಸ್ಬೇಕಾಗಿತ್ತಂದ್ರೆ ಮಹಾಲಿಂಗದ ಲಕ್ಷಣಗಳ ರೂಪದಲ್ಲಿ ಹೊರಹೊಮ್ಮಿರುವಂತಹ ಪೃಥ್ವಿ, ಅಪ್ಪ, ತೇಜ, ವಾಯು, ಆಕಾಶ ಈ ಭೌತಿಕ ಪಂಚಭೌತಿಕಗಳನ್ನ, ಹಾಗೇನೆ ಸೂಕ್ಷ್ಮ ಶರೀರದ ಮನೋಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂತ
ಈ ಕರ್ಣಗಳು, ಚತುಷ್ಟಯ ಕರ್ಣಗಳು ಕಾರಣ ಶರೀರದ ಸತ್ವರಜತಮೋ ಅನ್ನುವಂತ ಆತ್ಮ ಸಂಬಂಧಿತ ಈ ಅಂಶಗಳು ಇದನ್ನರಿತಡೆ ತಿಳ್ಕೊಂಡ್ಬಿಟ್ರೆ ಸಮತಿ ಸದಾಚಾರ ಉಂಟಾಗ್ತದ, ಅಂದ್ರೆ ಲಿಂಕ್ ಆಗ್ತದ. ಆ ಲಿಂಕ್ ನಮ್ಮಿಂದ ಏನ್ ಇದರಿಂದ ಏನ್ ಇಫೆಕ್ಟ್ ಆಗ್ತದ ಅನ್ನೋದನ್ನ ಹೇಳ್ತಾರಲ್ಲ ಅಲ್ಲಂಪ್ರಭು. ಸಹಸ್ರದಳ ಕಮಲದಲ್ಲಿ ಗುಹೇಶ್ವರ ಲಿಂಗವು ಅಂದ್ರೆ ಅರಿವಾಗ್ತದೆ. ಗುಹೇಶ್ವರ ಲಿಂಗವು ಅಂತಂದ್ರೆ ನಾವು ಮಹಾಲಿಂಗ ಅಂತ ಅರ್ಥ ಮಾಡ್ಕೊಂಡು, ಆ ರೀತಿಯಾಗಿ ಈ ಪಂಚಮಹಾಭೂತಗಳನ್ನ ನಾವು ಸರಿಯಾಗಿ ಅರ್ಥೈಸ್ಕೋಬೇಕು. ಈ ಪಂಚಮಹಾಭೂತಗಳು ನಮ್ಮ ಅಂಗದೊಳಗಡೆ ಯಾವ ರೀತಿಯಾಗಿ ಬೆರೆತು ಏನೇನು ಕಾರ್ಯವನ್ನು ನಿರ್ವಹಿಸ್ತಾವೆ, ಆ ಕಾರ್ಯವನ್ನ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಪ್ರಾರಂಭದಲ್ಲಿ ನಾವು ಮಾಡುವಂತ ಆ ಕರ್ಣ ಯಾವುದು, ಕರ್ಮೇಂದ್ರಿಯಗಳು ಯಾವುವು, ಜ್ಞಾನೇಂದ್ರಿಯಗಳು ಯಾವುವು ಅನ್ನೋದು ಮೂರು ಶರೀರಕ್ಕೆ ಸಂಬಂಧಿಸಿ ತಿಳಿದುಕೊಂಡಾಗ ನಮಗೆ ನಿಜವಾದಂತಹ ಈ ಸಖಿಲೆಗಳು ಅಂದ್ರೆ ಪಂಚಮಹಾಭೂತಗಳ 5 ಸಖಿಲೆಗಳು, ಆತ್ಮ ಸೇರಿ 6 ಸಖಿಲೆಗಳು, ಪರಮಾತ್ಮ ಅಥವಾ ಮಹಾಲಿಂಗ ಸೇರಿ 7 ಸಖಿಲೆಗಳು, ಇವುಗಳು ಪರಸ್ಪರ ಒಂದೊಂದು ಬೆಸೆದಾಗ 6 36 ಆದಾಗ 36 ಸಕ್ರಿಯಗಳು ಅಂತ ಬರ್ತಾವೆ. 49 ಆದಾಗ 7 ಇದ್ದಾಗ 49 ಸಕ್ರಿಯಗಳು ಅಂತ ಬರ್ತಾವೆ. 8 ಇದ್ದಾಗ 64 ಸಕ್ರಿಯಗಳು ಅಂತ ಬರ್ತಾವೆ. ಆ ಸಕ್ರಿಯಗಳನ್ನು ಯಾವ ರೀತಿಯಾಗಿ ವಚನಕಾರರು ಹೇಳಿದಾರ ಅಂತಂದ್ರೆ, ನಾವು ಆ ವಚನಗಳನ್ನ ಕೋಷ್ಟಕಕ್ಕೆ ತಗೊಂಡ್ರೆ ಕಂಬ ಸಾಲಾಗಿ 6, ಅಡ್ಡ ಸಾಲಾಗಿ 6, 6 36 ಒಳಗ ತತ್ವಗಳನ್ನು ಕೂಡಿಸ್ತಾರ. ಬಹಳ ಅದ್ಭುತವಾದಂತಹ ವಿಚಾರಗಳನ್ನ ವಚನದೊಳಗೆ ಹೇಳಿದ್ದಾರೆ. ವಚನಗಳನ್ನ ನಾಳೆ ದಿವಸ ನೋಡೋಣ. ನೋಡ್ತಾ ನಾವು ಇವತ್ತು ಅರ್ಥೈಸ್ಕೊಂಡಿರುವಂತಹದ್ದು ಪಂಚಮಹಾಭೂತಗಳಿಂದಲೇ ಜೀವ ಸೃಷ್ಟಿಯಾಗಿದೆ. ನಾನು ಹಂಗ ನನ್ನೊಳಗಡೆನೂ ಸಹ ಈ ಪಂಚಮಹಾಭೂತಗಳ ಅಂಶಗಳು ಇದ್ದಾವು. ನನ್ನೊಳಗಡೆ ಇರುವಂತ ಈ ಪಂಚಮಹಾಭೂತ ಅಂಶಗಳು ಸ್ಥೂಲ ಶರೀರಕ್ಕೂ ಇದ್ದಾವೆ, ಸೂಕ್ಷ್ಮ ಶರೀರಕ್ಕೂ ಇದ್ದಾವೆ, ಕಾರಣ ಶರೀರಕ್ಕೂ ಇದ್ದಾವೆ. ಈ ಮೂರೂ ಶರೀರದ ಮೇಲೆ ಈ ಪಂಚಮಹಾಭೂತಗಳ ಪರಿಣಾಮ ಇದೆ. ಈ ಪರಿಣಾಮವನ್ನ ಅರ್ಥೈಸ್ಕೊಂಡ್ರೆ ಅಂದ್ರೆ ಒಂದೊಂದು ಶರೀರದ ಒಂದೊಂದು ತತ್ವಗಳು ಹೇಗೆ ಒಂದಕ್ಕೊಂದು ಸಂಬಂಧಿಸಿದವು ಅನ್ನೋದನ್ನ ತಿಳ್ಕೊಳ್ಳುವಂತದ್ದೇ ಶಕೀಲಗಳಾಗ್ತದೆ. ಇವುಗಳನ್ನ ಮುಂದಿನ ದಿನ ಅಂದ್ರೆ ನಾಳೆಗೆ ಸಂಕಲನ ಮಾಡಿಕೊಂತ ಅಂದ್ರೆ ಯಾವ್ಯಾವ ತತ್ವಗಳು ಯಾವ್ಯಾವ ರೀತಿಯಾಗಿ ನಮಗೆ ಅರಿವಿಗೆ ಬರ್ತಾವ ಅನ್ನೋದನ್ನ ನೋಡೋಣ. ಇಲ್ಲಿವರೆಗೆ ಈ ಪಂಚಮಹಾಭೂತಗಳಿಂದ ಜೀವ ಸೃಷ್ಟಿ ಆಗಿದೆ ಎನ್ನುವಂತ ಈ ಸಕೀಲದ ಅಧ್ಯಾಯವನ್ನ ಅನುಭವಕ್ಕೆ ಅಣಿಗೊಳಿಸೋದಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರಾತ್ಮಕ್ಕೆ ಮತ್ತೊಮ್ಮೆ ಶರಣಗಳನ್ನು ಹೇಳ್ತಾ ಇಲ್ಲಿಗೆ ವಿಚಾರಗಳನ್ನ ಮುಗಿಸ್ತಾ ಇದ್ದೇವೆ. ಶರಣಾರ್ಥಿಗಳು.